ಸ್ನೇಹಿತರೆ ನಮಸ್ಕಾರ. ಕೆಲವೊಂದು ಸಲ ಈ ಮನುಷ್ಯನಿಗೆ ಅಹಂಕಾರ ಅನ್ನೋದು ತಲೆಗೆ ಏರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ, ಅದರಲ್ಲೂ ಕೂಡ ಬಣ್ಣದ ಲೋಕದಲ್ಲಿ ಸಾಕಷ್ಟು ಜನ ಸಾಕ್ಷಿಗಳಿದ್ದಾರೆ. ಸಾಮಾನ್ಯವಾಗಿ ಈ ಸೋಲು ಮತ್ತು ಗೆಲುವು ಇದೆರಡೂ ಕೂಡ ನಮ್ಮ ಜೀವನದಲ್ಲಿ ತುಂಬ ಕೆಟ್ಟದು. ಸೋಲು ಬಂದರೂ ಕೂಡ ನಾವು ಹೇಳ ಹೆಸರಿಲ್ಲದಂತೆ ಮಾಯವಾಗ್ತೀವಿ. ಗೆಲುವು ಬಂದಾಗ ಆ ಗೆಲುವನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಅರಿವು ಸಿಗದೆ ನಾವು ಬಂದಂತಹ ಹಾದಿಯನ್ನು ಮರೆತು ಎಲ್ಲವನ್ನೂ ಕೂಡ ಬಿಟ್ಟು ನಮ್ಮದೇ ಅಂತ ಒಂದು ಲೋಕದಲ್ಲಿ ನಾವು ತೇಲ್ತಾ ಇರ್ತೀವಿ. ಆದರೆ ಅದು ತುಂಬ ಅಪಾಯ ಅನ್ನೋದು ಸಾಕಷ್ಟು ಜನರಿಗೆ ಇನ್ನೂ ಕೂಡ ಅರ್ಥ ಆದಂತಿಲ್ಲ. ಇಲ್ಲೂ ಕೂಡ ಹಾಗೆ ಸೋಲು ಮತ್ತು ಗೆಲುವು ಈ ಎರಡರ ನಡುವೆ ಸಾಕಷ್ಟು ಯುದ್ಧಗಳನ್ನು ಮಾಡಿ ಈಗ ಕೊನೆಗೆ ಗೆಲುವಿನ ಮೇಲೆ ಗೆಲುವನ್ನು ನೋಡ್ತಾ ಇರುವಂತಹ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಆ ಗೆಲುವಿನ ನಡುವೆ ಮೈಮರೆಯುವಂತಹ ಕೆಲಸಗಳನ್ನು ಮಾಡ್ಕೊಳ್ತಿದ್ದಾರಾ ಅನ್ನುವಂಥ ಅನುಮಾನ ಮೂಡಿದೆ. ಹಾಗಾಗಿನೇ ಹೇಳಿದ್ದು, ಸೋಲು ಮಾತ್ರವಲ್ಲ, ಕೆಲವೊಮ್ಮೆ ಗೆಲುವು ಕೂಡ ವ್ಯಕ್ತಿಗಳ ನಡುವೆ ಕಂದಕವನ್ನು ಸೃಷ್ಟಿಸಿ ಬಿಡ್ತದೆ ಅಂಥೇಳಿ. ಈಗೋ ಅಡ್ಡ ಬಂದಂತಹ ಸಂದರ್ಭದಲ್ಲಿ ಸಹೋದರರಂತೆ ಇದ್ದವರು ಕೂಡ ದೂರವಾಗಿ ಬಿಡ್ತಾರೆ. ಕಳೆದ ಕೆಲವು ದಿನಗಳಿಂದ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಆಪ್ತ ವಲಯದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಈ ಚರ್ಚೆಯೇ ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಇನ್ಸ್ಟಾಗ್ರಾಮ್ನಲ್ಲಿ ಮೊದಲಿಗೆ ಹೊಂಬಾಳೆ ಫಿಲ್ಮ್ಸು, ರಾಜ್ ಬಿ ಶೆಟ್ಟಿ, ರುಕ್ಮಿಣಿ ವಸಂತು ಇವರನ್ನೆಲ್ಲ ಅನ್ಫಾಲೋ ಮಾಡಿರುವಂಥದ್ದು ಈಗ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಇಂಟೆನ್ಷನಲ್ಲಿ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಏನಾಗ್ತಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಿಷಬ್ ಶೆಟ್ಟಿ ಇವತ್ತು ಡಿವೈನ್ ಸ್ಟಾರ್ ಆಗಿ ಇಡೀ ಪ್ರಪಂಚದಾದ್ಯಂತ ಒಂದು ಹೆಸರನ್ನು ಸಂಪಾದನೆ ಮಾಡಿರುವಂಥ ನಟ. ಕಾಂತಾರ ಅನ್ನುವಂತಹ ಮ್ಯಾಜಿಕ್ನಿಂದ ಇಡೀ ಕರುನಾಡೆ ರಿಷಬ್ ಶೆಟ್ಟಿಯನ್ನು ಎತ್ತಿ ಮೆರೆಸಿದಂತಹ ಒಂದು ಸಂದರ್ಭ. ಕಾಂತಾರ ರಿಷಬ್ ಶೆಟ್ಟಿಯ ಬಾಳನ್ನು ಮತ್ತು ಬದುಕನ್ನು ಎರಡನ್ನೂ ಕೂಡ ಬದಲಾಯಿಸ್ತು ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆದರೆ ಈ ಕಾಂತಾರ ಸೃಷ್ಟಿಯಾಗೋದಕ್ಕೆ ಪ್ರಮುಖವಾದಂತಹ ಮತ್ತೊಬ್ಬ ವ್ಯಕ್ತಿಯು ಕೂಡ ಕಾರಣಕರ್ತ. ಆತ ಬೇರೆ ಯಾರೂ ಅಲ್ಲ, ಅದೇ ನಿರ್ಮಾಪಕರಾದಂಥ ವಿಜಯ ಕಿರಗುಂದೂರು. ಹೊಂಬಾಳೆ ಫಿಲ್ಮ್ಸ್ನ ಮೂಲಕ ಕಾಂತಾರ ಅನ್ನುವಂಥ ಅದ್ಭುತ ದೃಶ್ಯ ಕಾವ್ಯವನ್ನು ನಿರ್ಮಾಣ ಮಾಡಿದಂತಹ ಈ ನಿರ್ಮಾಣ ಸಂಸ್ಥೆ ಕಾಂತಾರಕ್ಕೆ ಬೇಕಾದಂಥ ಅಷ್ಟೂ ಹಣದ ಕಂಪ್ಲೀಟ್ ಆದಂಥ ನಿರ್ವಹಣೆಯನ್ನು ಮಾಡಿಕೊಡ್ತು. ಕಾಂತಾರದ ನಂತರ ಕಾಂತಾರ ಚಾಪ್ಟರ್ 1 ಇಲ್ಲೂ ಕೂಡ ಇದೇ ವಿಜಯ ಕಿರಗುಂದೂರು ಅವರ ನೇತೃತ್ವದ ಹೊಂಬಾಳೆ ಪ್ರೊಡಕ್ಷನ್ಸು ಎಲ್ಲ ರೀತಿಯಾದಂಥ ನೆರವನ್ನು ಕೊಡ್ತು. ಅವರು ಕೇಳಿದಂತಹ ಪ್ರತಿಯೊಂದು ಡಿಮ್ಯಾಂಡನ್ನು ಕೂಡ ಪೂರೈಸಿತು. ಇಂಥ ಕಲಾವಿದರು ಬೇಕು, ಓಕೆ ಫೈನ್. ಇಂಥ ಸೆಟ್ ಬೇಕು, ಓಕೆ ಫೈನ್. ಹೀಗೆ ಆಗಬೇಕು, ಓಕೆ ಫೈನ್. ಎಲ್ಲದೂ ಕೂಡ ಓಕೆ. ಆದರೆ ಸಿನಿಮಾ ರಿಲೀಸ್ ಆಗಿ ಈಗ ಎಲ್ಲೋ ಒಂದು ಕಡೆ ಮತ್ತೊಂದು ಪಾರ್ಟ್ ಸಿದ್ಧವಾಗ್ತಿರುವಂಥ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು ಭಾರಿ ಪ್ರಶ್ನೆಯನ್ನು ಹುಟ್ಟುಹಾಕಿದೆ, ಭಾರಿ ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಗೆಲುವು ಇಷ್ಟು ಅಪಾಯಕಾರಿ ಆಗೋಯ್ತಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದೆ. ಅದಕ್ಕೆ ಕಾರಣ ರಿಷಬ್ ಶೆಟ್ಟಿಯ ನಿಲುವುಗಳು. ಹೌದು, ನಿರ್ಮಾಪಕ ವಿಜಯ್ ಕಿರಗುಂದೂರು ಅವರ ಮೇಲೆ ರಿಷಬ್ ಶೆಟ್ಟಿ ಮುನಿಸಿಕೊಂಡಿದ್ದಾರಾ? ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡೋದ್ರ ಮೂಲಕ ಇದನ್ನು ಬಹಿರಂಗಪಡಿಸಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ಹಾಗೂ ರಿಷಬ್ ಶೆಟ್ಟಿ ನಡುವೆ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಈಗ ನಿಜ ಆಗ್ತಿದೆ. ಆಪ್ತ ಮೂಲಗಳಿಂದ ಈ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರಿ ಕಾಂತಾರ ಸರಣಿಯನ್ನು ನಿರ್ಮಾಣ ಮಾಡಿದಂಥ ರಿಷಬ್ ಈಗ ತಮ್ಮದೇ ಹಾದಿಯನ್ನು ಕಂಡುಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ. ಇದು ಹೊಂಬಾಳೆಗೂ ಸ್ವಲ್ಪ ಉರಿದಿದೆ, ಹಾಗೆಯೇ ರಿಷಬ್ಗೂ ಕೂಡ ಸ್ವಾಭಿಮಾನ ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕು. ಕೋವಿಡ್ನ ಸಮಯದಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಕಥೆಯನ್ನು ಮಾಡಿ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರಿ ಸಿನಿಮಾವನ್ನು ಮಾಡಿ ಗೆದ್ದರು. ಕೇವಲ 15 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದ್ದಂಥ ಸಿನಿಮಾ ದಾಖಲೆ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿತು. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಪ್ರೀಕ್ವೆಲನ್ನು ಕೂಡ ಮಾಡಿದರು. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ಹೆಚ್ಚು ಬಜೆಟ್ನಲ್ಲಿ ನಿರ್ಮಾಣ ಆಗಿದ್ದಂತಹ 800 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಕಾಂತಾರ ಚಾಪ್ಟರ್ 1 ಅಂದರೆ ಪ್ರೀಕ್ವೆಲ್. ರಿಷಬ್ ಶೆಟ್ಟಿ ಈ ಚಿತ್ರಕ್ಕಾಗಿ 3 ವರ್ಷ ತಮ್ಮ ಮನವನ್ನು ಅರ್ಪಿಸಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲವೂ ಕೂಡ ಸಿಕ್ಕಿದೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಕಾಂತಾರ ಭಾಗ 1 ಸಕ್ಸಸ್ನ ಬಳಿಕ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು. ಚಿತ್ರೀಕರಣ ನಡೀತಿದ್ದಂತಹ ಸಂದರ್ಭದಲ್ಲೇ ಜೈ ಹನುಮಾನ್ ಸಿನಿಮಾ ಕೂಡ ಘೋಷಣೆ ಆಗಿತ್ತು. ಬಳಿಕ ಶಿವಾಜಿ ಬಯೋಪಿಕ್, ಸಿತಾರಾ ಎಂಟರ್ಟೈನ್ಮೆಂಟ್ ಬ್ಯಾನರ್ನಲ್ಲಿ ಮತ್ತೊಂದು ಸಿನಿಮಾ ಕೂಡ ಕನ್ಫರ್ಮ್ ಆಯಿತು. ನಿರ್ದೇಶಕ ರಿಷಬ್ ಶೆಟ್ಟಿ ತಮ್ಮ ನಿರ್ದೇಶನದ ಪಟ್ಟವನ್ನು ಪಕ್ಕಕ್ಕಿಟ್ಟು ಈ 3 ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟಿಸೋಕೆ ಮನಸ್ಸು ಮಾಡಿದರು. ಇಲ್ಲೇ ನೋಡಿ ಸಮಸ್ಯೆ ಆಗಿತ್ತು. ಹೊಂಬಾಳೆ ಬಿಟ್ಟು ಬೇರೆಯವರಿಗೆ ಕಾಲ್ ಶೀಟ್ ಕೊಟ್ಟಿದ್ದೇ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ ಎನ್ನಲಾಗ್ತಿದೆ.
ಈ 3 ಸಿನಿಮಾಗಳನ್ನು ಮುಗಿಸೋದಕ್ಕೆ ಕನಿಷ್ಠ 5 ವರ್ಷ ಬೇಕು. ಅಲ್ಲಿವರೆಗೂ ಕೂಡ ಹೊಂಬಾಳೆ ಫಿಲ್ಮ್ಸ್ಗೆ ರಿಷಬ್ ಶೆಟ್ಟಿ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಬಹುಶಃ ಈ ಒಂದು ಕಿತ್ತಾಟ ಶುರುವಾಗಿದೆ. ಕಾಂತಾರ ಚಾಪ್ಟರ್ 1 ಬಳಿಕ ಚಾಪ್ಟರ್ 2 ಮಾಡಿದರೆ ಚೆನ್ನಾಗಿತ್ತು ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ. ಇನ್ನು ಈ 3 ಪ್ಯಾನ್ ಇಂಡಿಯಾ ಸಿನಿಮಾಗಳ ಜೊತೆಗೆ ತಮ್ಮದೇ ಆದಂಥ ಬ್ಯಾನರಲ್ಲಿ ಒಂದಷ್ಟು ಚಿಕ್ಕ ಸಿನಿಮಾಗಳನ್ನು ಕೂಡ ಮಾಡಬೇಕು ಅನ್ನೋದು ರಿಷಬ್ ಶೆಟ್ಟಿಯ ಲೆಕ್ಕಾಚಾರ. ಯುಗಾದಿಯ ನಂತರ ಹೊಸ ಅಧ್ಯಾಯ ಅನ್ನುವಂತಹ ಒಂದು ನೇಮ್ ಪ್ಲೇಟನ್ನು ಪೂಜೆ ಮಾಡಿ ರಿಲೀಸ್ ಮಾಡಿದರು. ಇದು ಭಾರೀ ಚರ್ಚೆಗೂ ಕೂಡ ಕಾರಣ ಆಗಿತ್ತು, ಕುತೂಹಲವನ್ನು ಹೆಚ್ಚಿಸಿತ್ತು. ಇದರ ಬೆನ್ನಲ್ಲೇ 4 ದೊಡ್ಡ ಸಿನಿಮಾಗಳು ಘೋಷಣೆ ಆಗಿದ್ದು, ಆ 4ರಲ್ಲಿ ರಿಷಬ್ ಯಾವುದರಲ್ಲಿ ಏನೇನು ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಇನ್ನು ಸಾಲಾರ್ 2 ಈ ವರ್ಷ ಜೂನ್ ಅಥವಾ ಅಕ್ಟೋಬರ್ ವೇಳೆಗೆ ಶುರುವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಇದೆ, ಆದರೆ ಗ್ಯಾರಂಟಿ ಇಲ್ಲ. ಪ್ರಭಾಸ್ ಸದ್ಯ ಫೌಜಿ ಚಿತ್ರಕ್ಕಾಗಿ ಬ್ಯುಸಿಯಾಗಿದ್ದಾರೆ. ಬಳಿಕ ಸ್ಪಿರಿಟ್ ಸಿನಿಮಾ ಮಾಡಬೇಕಾಗಿದೆ. ಕಲ್ಕಿ 2898 AD ಸೀಕ್ವೆಲ್ ಚಿತ್ರೀಕರಣವು ಕೂಡ ಶುರುವಾಗಿದೆ. ಅತ್ತ ಪ್ರಶಾಂತ್ ನೀಲ್ ಈ ವರ್ಷ ಡ್ರ್ಯಾಗನ್ ಸಿನಿಮಾವನ್ನು ಮುಗಿಸಿ ತೆರೆಗೆ ತರುವಂತೆ ಕಾಣ್ತಿಲ್ಲ. ಹಾಗಾಗಿ ಸಾಲಾರ್ 2 ಸದ್ಯಕ್ಕಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರುತ್ತಿದ್ದಾವೆ. ಇನ್ನು ಹೃತಿಕ್ ರೋಷನ್ ಕಾಲ್ ಶೀಟ್ ಕೊಟ್ಟಿದ್ದರೂ ಕೂಡ ನಿರ್ದೇಶಕರು ಕತೆ ಸಿಕ್ಕಿಲ್ಲ. ರಿಚರ್ಡ್ ಆ್ಯಂಟನಿ ಸ್ಕ್ರಿಪ್ಟ್ ಮಾಡೋಕ್ಕೆ ಹೋಗಿರುವಂಥ ರಕ್ಷಿತ್ ಶೆಟ್ಟಿ ಯಾರಿಗ ಕೈಗೂ ಕೂಡ ಸಿಗ್ತಾ ಇಲ್ಲ. ಹೊಂಬಾಳೆ ಸಂಸ್ಥೆಯಿಂದ ಬಹಳ ದೂರನೇ ಉಳಿದು ಬಿಟ್ಟಿದ್ದಾರೆ. ಇನ್ನು KGF 3 ಸಿನಿಮಾ ಘೋಷಣೆ ಆಗಿದ್ದರೂ ಕೂಡ ಸದ್ಯಕ್ಕೆ ಶುರುವಾಗುವಂಥ ಸಾಧ್ಯತೆ ಇಲ್ಲ. ಇದೆಲ್ಲದರ ನಡುವೆ ಶಿವಕಾರ್ತಿಕೇಯನ್ ಹಾಗೂ ಸಂತೋಷ್ ಆನಂದರಾಮ್ ಕಾಂಬಿನೇಷನ್ನಲ್ಲಿ ಒಂದು ಸಿನಿಮಾ ಮಾತುಕತೆ ನಡೀತಾ ಇದೆ. ಅದು ಕೂಡ ಸದ್ಯಕ್ಕೆ ಸೆಟ್ ಇರುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ. ಈ ಕಾಂಬೋ ವರ್ಕ್ ಆಗುವಂತಹ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಸಿನಿಮಾ ಆರಂಭಿಸುವಂತಹ ಸಾಧ್ಯತೆಗಳು ಕಾಣಿಸ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಇದೆಲ್ಲದರ ನಡುವೆ ರಿಷಬ್ ಶೆಟ್ಟಿ ಕೂಡ ರಹದಾರಿಯನ್ನು ಹುಡುಕಿಕೊಂಡಂತೆ ಕಾಣ್ತಿದೆ. ಇದೇ ಕಾರಣಕ್ಕೋಸ್ಕರ ಈಗೋ ಕ್ಲಾಶ್ ಆಗ್ತಿದೆ ಎನ್ನಲಾಗ್ತಿದೆ. ಕಾಂತಾರ 1 ಚಿತ್ರದ ಸಂಭಾವನೆ ಕಾರಣಕ್ಕೆ ರಿಷಬ್ ಬೇಸರಗೊಂಡಿದ್ದಾರಂತೆ. ಅದೆಲ್ಲ ಸುಳ್ಳು ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಹೊಂಬಾಳೆ ಸಂಸ್ಥೆ ಸಂಭಾವನೆ ವ್ಯವಹಾರದ ವಿಚಾರದಲ್ಲಿ ಯಾರಿಗೂ ಕೂಡ ಮೋಸ ಮಾಡಿಲ್ಲ. ಹಾಗಾಗಿ ಇದು ಕೇವಲ ವದಂತಿ ಅನ್ನೋದು ಕೆಲವರ ಅಭಿಪ್ರಾಯ. ರಿಷಬ್ ಶೆಟ್ಟಿ ತಮಗೆ ಸಿನಿಮಾ ಮಾಡಬೇಕು ಅನ್ನೋದು ತಪ್ಪಾಗ್ತದೆ. ಕಾಂತಾರ ಸರಣಿ ಗೆಲುವಿಗೆ ರಿಷಬ್ ಪಾಲು ದೊಡ್ಡದಿದೆ. ಒಪ್ಪಂದದ ಪ್ರಕಾರ ಸಿನಿಮಾ ಮುಗಿದ ಮೇಲೆ ಅವರಿಗೆ ಇಷ್ಟ ಬಂದ ಸಿನಿಮಾವನ್ನು ಅವರು ಮಾಡಬಹುದು. ರಿಷಬ್ ಶೆಟ್ಟಿ ಅಲ್ಲದೆ ಕಾಂತಾರ ಸರಣಿ ಸಿನಿಮಾ ಅಲ್ಲ. ಅದೇ ರೀತಿ ಹೊಂಬಾಳೆ ಇಲ್ಲದೆ ಕೂಡ ಸಿನಿಮಾಗಳು ಆಗ್ತಿರಲಿಲ್ಲ. ಇಬ್ಬರು ಕೂಡ ಒಂದು ರೀತಿಯಲ್ಲಿ ಜೋಡೆತ್ತುಗಳ ರೀತಿ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಆದರೆ ದಿಢೀರ್ ಗೆಲುವು ರಿಷಬ್ ಶೆಟ್ಟಿಗೆ ತಲೆ ಹತ್ತಿದೆಯಾ ಅನ್ನೋಂಥ ಅನುಮಾನ ಇದ್ದಿದೆ. ಇದು ಅಹಂಕಾರದ ಪ್ರಮಾದದಿಂದಲೂ ಕೂಡ ಕೆಲವರು ಕಿಡಿಕಾರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಾಭಿಮಾನ, ಆತ್ಮಾಭಿಮಾನ ಧಕ್ಕೆ ಆದರೆ ಯಾರೂ ಕೂಡ ಸಹಿಸಲ್ಲ. ಆತ್ಮಸ್ಥೈರ್ಯ ಇರೋರು ತಮ್ಮ ದಾರಿಯನ್ನು ತಾವೇ ಕಂಡುಕೊಳ್ತಾರೆ. ಇದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆಯೂ ಕೂಡ ಬೇಕಾಗಿಲ್ಲ. ಅಂದಾಗಿ ಇವತ್ತಿಗೂ ಕೂಡ ವಿಜಯ್ ಕಿರಗುಂದೂರು ಬಗ್ಗೆ ರಿಷಬ್ ಶೆಟ್ಟಿ ಅವರಿಗೆ ಅದೇ ಅಭಿಮಾನ ಇದೆ, ಪ್ರೀತಿ ಇದೆ. ತಾನು ಹೇಳಿದಂಥ ಕಾಂತಾರ ಕಥೆಯನ್ನು ಒಪ್ಪಿದ್ರು ಅನ್ನೋಂಥ ಗೌರವ ಇದೆ. ಅದೇ ಕಾರಣಕ್ಕೆ ಅವರಿಗೆ ಅಣ್ಣನ ಸ್ಥಾನವನ್ನು ಕೊಟ್ಟಿದ್ದರು. ಇನ್ನೊಂದು ಕಡೆ ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಏನು ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಮತ್ತೊಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ರಾಜ್ಬಿ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಅವರನ್ನು ಕೂಡ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಅಪ್ಪ ಏನು ಹೇಳ್ತಿದ್ದೀರಾ ಅಂತೇಳಿ ನಿಮಗೂ ಕೂಡ ಅನಿಸ್ಬೋದು. ಹೌದ್ರಿ, ರಿಷಬ್ ಶೆಟ್ಟಿ ಇಂಥದ್ದೊಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ರುಕ್ಮಿಣಿ ವಸಂತ್ ಆದರೂ ಬಿಡಿ, ಒಂದು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು, ಅದು ಬಿಟ್ಟರೆ ಬೇರೆಯನ್ನು ಕೂಡ ಇಲ್ಲ. ಆದರೆ ಇಲ್ಲಿ ರಾಜ್ಬಿ ಶೆಟ್ಟಿಯನ್ನು ಕೂಡ ದೂರ ಮಾಡ್ತಿರೋದು ಯಾಕೆ, ಏನು ಉದ್ದೇಶ? ಈಗ ಸಹಜವಾಗಿ ಈ ಒಂದು ಹಂತದಲ್ಲಿ ನೋಡೋದಾದರೆ ರಾಜ್ಬಿ ಶೆಟ್ಟಿ ರಿಷಬ್ ಅವರಿಗೆ ಕಾಂತಾರ ಮೊದಲ ಭಾಗ ಆಗುವಂಥ ಸಂದರ್ಭದಲ್ಲಿ ಅವರಲ್ಲದೇ ಇದ್ದಿದ್ದರೆ ಕಾಂತಾರ ಇಂಪಾಸಿಬಲ್. ಬಟ್ ಅದರ ಬಳಿಕ ಒಂದಷ್ಟು ಬದಲಾವಣೆಗಳನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಏನು ಒಂದು, ರಾಜ್ಬಿ ಶೆಟ್ಟಿಯವರು ಇಲ್ಲಿ ರಿಷಬ್ ಅನ್ಫಾಲೋ ಮಾಡಿರೋದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಅದು ಬೇರೆದೇ ರೀತಿಯಾದಂತಹ ಟರ್ನನ್ನು ಪಡಿಬೋದು. ಅಥವಾ ಹಾಗೆ ಸುಮ್ಮನೆ ಕೇಳಿ ನೆಗ್ಲೆಕ್ಟ್ ಮಾಡಿದರೆ ಅದು ಜಸ್ಟ್ ಸಿಂಪಲ್ ಒಂದು ಸುದ್ದಿಯಾಗಿ ಹೋಗ್ಬಿಡುತ್ತೆ. ಬಟ್ ರುಕ್ಮಿಣಿ ವಸಂತ್ ಅವರನ್ನು ಇಲ್ಲಿ ಅನ್ಫಾಲೋ ಮಾಡಿದ್ದು ದೊಡ್ಡ ಮ್ಯಾಟ್ರ್ ಆಗಲ್ಲ. ಬಟ್ ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರನ್ನ ಅನ್ಫಾಲೋ ಮಾಡ್ತಾ ಹೋಗ್ತಿರುವಂಥದ್ದು ಎಲ್ಲೋ ವೈಯಕ್ತಿಕ ದ್ವೇಷದ ಪರಿಣಾಮನೋ ಅಥವಾ ಬೇರೆ ಚಿಂತನೆನೋ ಏನೋ ಗೊತ್ತಿಲ್ಲ. ಇನ್ನು ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ ಈಗ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿಯನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಕಂಪ್ಲೀಟಾಗಿ. ಅವರು ಇವಾಗ ಫಾಲೋ ಮಾಡ್ತಿರುವಂಥದ್ದು ಕೆಲವು ಅಕೌಂಟ್ಗಳು, 3 ಅಕೌಂಟ್ಗಳನ್ನು ಫಾಲೋ ಮಾಡ್ತಿದ್ದಾರೆ. ಉಳಿದಂತೆ ಎಲ್ಲ ಅಕೌಂಟ್ಗಳನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಹೊಂಬಾಳೆ ಜೊತೆಗೆ ಬಿರುಕು ಓಕೆ ಫೈನ್, ಬಟ್ ಆದರೆ ಉಳಿದವ್ರ ಜೊತೆಗೆ ಏನು, ಆತ್ಮೀಯ ಗೆಳೆಯ ರಾಜ್ಬಿ ಶೆಟ್ಟಿ ಅವರಿಗೆ ಚೆನ್ನಾಗಿದ್ದಾರಲ್ಲ, ಯಾಕೆ ದೂರ ಆಗಿದ್ದಾರೆ ಅನ್ನುವಂಥದ್ದು. ಅಥವಾ ರುಕ್ಮಿಣಿ ವಸಂತು ಅವ್ರ ಜೊತೆನೂ ಕೂಡ ಭಿನ್ನಾಭಿಪ್ರಾಯ ಇದೆಯಾ, ಚಾನ್ಸ್ ಇಲ್ಲ.
ಇಷ್ಟೆಲ್ಲ ಆಯ್ತಲ್ಲ, ಈಗ ರಕ್ಷಿತ್ ಶೆಟ್ಟಿ ಜೊತೆಗೆ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಇಬ್ಬರು ಕೂಡ ಅಣ್ಣ ತಮ್ಮಂದ್ರ ರೀತಿ ಇದ್ದಂಥವ್ರು. ಈಗ ರಕ್ಷಿತ್ ಶೆಟ್ಟಿಯನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಎಲ್ಲೋ ಒಂದು ಕಡೆ ವೆರಿ ಸರ್ಪ್ರೈಸಿಂಗ್ ಅಂತೇಳಿ ಅನ್ನಿಸ್ತಿದೆ. ಪತ್ನಿ ಪ್ರಗತಿ ಶೆಟ್ಟಿ ಅವರ ಇನ್ಸ್ಟಾಗ್ರಾಮ್ ಖಾತೆ, ತಮ್ಮದೇ ರಿಷಬ್ ಶೆಟ್ಟಿ ಫಿಲ್ಮ್ಸ್ನ ಚಿತ್ರ ನಿರ್ಮಾಣ ಸಂಸ್ಥೆ, ಹಾಗೆಯೇ ರಿಷಬ್ ಶೆಟ್ಟಿ ಫೌಂಡೇಶನ್ಸು, ಈ 3 ಖಾತೆಯನ್ನು ಬಿಟ್ಟರೆ ಬೇರೆ ಯಾವ ಖಾತೆಯನ್ನು ಕೂಡ ರಿಷಬ್ ಶೆಟ್ಟಿ ಅಕೌಂಟ್ ಫಾಲೋ ಮಾಡ್ತಿಲ್ಲ ಅಂತೇಳಿ. ಈಗ ಮತ್ತೊಂದು ಮಾಹಿತಿಯೂ ಕೂಡ ಸಿಗ್ತದೆ. ಏನು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಎಲ್ಲದನ್ನು ಕೂಡ ಹ್ಯಾಂಡಲ್ ಮಾಡ್ತಿರೋದು ಟೀಮು. ರಿಷಬ್ ಶೆಟ್ಟಿ ಅವರು ನೇರವಾಗಿ ಹ್ಯಾಂಡಲ್ ಮಾಡ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ. 15 ದಿನಗಳ ಹಿಂದೆ ರಿಷಬ್ ಶೆಟ್ಟಿ 140ಕ್ಕೂ ಅಧಿಕ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಫಾಲೋ ಮಾಡ್ತಾಯಿದ್ರು. ಆದರೆ ಈಗ ಕೇವಲ 3ಕ್ಕೆ ಇಳಿಸಿರುವಂತಹದ್ರ ಉದ್ದೇಶ ಏನು? ಇದು ರಿಷಬ್ ಶೆಟ್ಟಿ ಗಮನಕ್ಕೆ ಬಂದಿಲ್ವಾ, ಅಥವಾ ಬಂದಿದ್ದರೂ ಕೂಡ ಇರಲಿ ಪರವಾಗಿಲ್ಲ ಅಂತೇಳಿ ಹೇಳಿದ್ರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಈ ಪ್ರಶ್ನೆಗಳಿಗೆ ಅಲ್ಟಿಮೇಟ್ಲಿ ಉತ್ತರವನ್ನು ಕೊಡಬೇಕಾಗಿರೋದು ಯಾರು ಅಂತೇಳಿ ಕೇಳಿದರೆ ಅದು ರಿಷಬ್ ಶೆಟ್ಟಿ ಮಾತ್ರ. ನೋಡೋಣ ಏನು ರಿಷಬ್ ಶೆಟ್ಟಿ ಬಾಯಲ್ಲಿ ಏನು ಉತ್ತರ ಬರ್ತದೆ. ಇಷ್ಟೂ ಜನರನ್ನು ಕೂಡ ಅನ್ಫಾಲೋ ಮಾಡೋದಕ್ಕೆ, ರಿಷಬ್ ಶೆಟ್ಟಿ ಅಕೌಂಟು ಅನ್ಫಾಲೋ ಮಾಡೋದಕ್ಕೆ ಕಾರಣ ಏನಾದರೂ ಒಂದು ಇರಲೇಬೇಕಲ್ವ? ಹಾಗಾದರೆ ಏನು ಕಾರಣ ಇರಬಹುದು ಅಂತೇಳಿ ಹೇಳ್ತಾರೆ. ಕಾದು ನೋಡೋಣ ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ? ರಿಷಬ್ ಶೆಟ್ಟಿಯ ಮನಸ್ಸಿನಲ್ಲಿ ಏನು ಆಲೋಚನೆಗಳು ಇರಬಹುದು ಅಂತೇಳಿ ನಿಮಗೆ ಅನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.